ಓಕೆ ನವೀನ್, ಟ್ರೈನಿಂಗ್ ಹೇಗಿತ್ತು? ಟ್ರೈನಿಂಗ್ ಸೆಷನ್ ನಿಮ್ಗೆ? ಹಾ ಸರ್, ಮುಗೀತು ಸರ್. ಹೆಂಗಿತ್ತು ಅಂತ ಕೇಳಿದೆ. ಸರ್ ಅಲ್ಲ, ಹೆಂಗಿತ್ತು ಟ್ರೈನಿಂಗ್ ಸೆಷನ್? ಪೂರ್ಣ ಅವ್ರು ಹೆಂಗ್ ಟ್ರೈನಿಂಗ್ ಕೊಟ್ರು ಅಂದೆ. ಸರ್ ಅಲ್ಲೆಲ್ಲೋ 5 ನಿಮಿಷ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರು ಅಂತ ಹೇಳೋರು. ನಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, 5 ನಿಮಿಷ ಬಿಟ್ಟು ಆ ಲೈನ್ ಚೇಂಜ್ ಮಾಡ್ಬಿಡ್ತಿದ್ರು ಸರ್. ಇದು ಹಿಂಗ್ ಮಾಡ್ಕೊಂಡು ಆಡು, ಹೋಗು ಆಡು ಅಂದ್ಬಿಡ್ತಿರು. ಅಣ್ಣ ನೀನೇನಣ್ಣ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಟ್ಟು ಇದನ್ನ ಆಡ್ಬಿಡು ಅಂದ್ರೆ ಹೆಂಗಣ ಆಡೋದು? ಆಯ್ತು ನಾನು ಆಡ್ತೀನಿ. ಅಲ್ಲಿ ನೋಡಿದ್ರೆ ಸರ್, ಕಪ್ಪು ಕುಂಕುಮ ಕೆಂಪು ಕುಂಕುಮ ಅಂತ 10 ಸಲ ನೀನ್ ತೊದಲಿಸ್ದೆ ಆಡು, ನಾನು ಹೋಗಿ ಇದನ್ನ ಆಡ್ತೀನಿ. ನಮಗೆ ಪೇಪರ್ ಎಲ್ಲ ಓದಿಸ್ತಾ ಇದ್ರು ಸರ್. ದಿನ ಬಂದ ತಕ್ಷಣ ಒಂದು ಅರ್ಧ ಗಂಟೆ ಪೇಪರ್ ಓದಿಸ್ತಿದ್ರು. ಅದ್ ಹೆಂಗ್ ಓದ್ತಿದ್ರೆ ಪೇಪರ್ ನೀವು? ಸರ್ ಪೇಪರ್ನ ಪೇಪರ್ ತರ ಓದ್ಬೇಡ, ಅಲ್ಲಿ ಏನಿದೆ ಅದನ್ನ ನ್ಯೂಸ್ ತರ ಓದು, ಅದನ್ನ ಜೋರಾಗಿ ಓದು ವಾಯಿಸ್ಬಿಟ್ಟು. ಸಿಟ್ ಬರ್ತಿತ್ತಾ ಟ್ರೈನಿಂಗ್ ಮಾಡ್ಬೇಕಾದ್ರೆ? ಹಾ ಸರ್, ಸಿಟ್ಟು ಬರ್ತಿತ್ತು. ಸಿಟ್ಟು ಬಂದೆಲ್ಲ ಹೊರಟೋಗಿದೆ ಸರ್. ಏನ್ ಅನ್ಸಿತ್ತು ಮನ್ಸಲ್ಲಿ? ಪೂರ್ಣ ಅವ್ರನ್ನ ಇಟ್ಕೊಂಡು ಕೂದಲೆಲ್ಲ ಕಿತ್ತಾಕೊಡೋಣ ಅಂತ ಅನ್ಸಿತ್ತಾ? ಇಲ್ಲ ಸರ್, ಅಯ್ಯೋ ಫಿಲಮ್ ಅಲ್ಲ, ನಾನು ಹೆಂಗೋ ಆರ್ಕೆಸ್ಟ್ರಾದಲ್ಲಿ ಆಡ್ಕೊಂಡಿದ್ದೆ, ಇಲ್ಲಿ ಫಿಲಮ್ ಅಲ್ಲಿ ಆಡ್ಬೇಕಪ್ಪ ಅಂತ ಕರ್ಕೊಂಡು ಬಂದ್ಬಿಟ್ಟು ನನಗೆ ಒಳ್ಳೆ ಜೈಲ್ ಆಗ್ಬಿಟ್ಟೈತಲ್ಲಪ್ಪ ಇದು. ಅಯ್ಯೋ 3 ತಿಂಗಳಾಯ್ತು, 4 ತಿಂಗಳಾಯ್ತು, 6 ತಿಂಗಳಾಯ್ತು ನನ್ನ ಕತೆ. ಅದ್ಬಿಟ್ಟು ಇನ್ನು ಹೋಗೋದು ಬೇಡ, ನನ್ಗೆ ಸಾಕಾಯ್ತು, ಆಡಿರೋದನ್ನೇ ಮಾಡ್ಕೊಳ್ಳಿ ಇಲ್ಲ ಅಂದ್ಬಿಟ್ಟು ನಾನು ಹೋಗೋದೇ ಬಿಟ್ಬಿಟ್ಟೆ ಸರ್. ಸ್ಟುಡಿಯೋಗೆ ಹೋಗೋದೇ ಬಿಟ್ಬಿಟ್ಟೆ. ಓಡೋಗ್ಬಿಟ್ಟಿದ್ರ ಬಿಟ್ಟು? ಹಾ ಸರ್, ಹೊರಟೋಗಿದೆ. ಆಮೇಲೆ ಪವನ್ ಸರ್ ಕಾಲ್ ಮಾಡಿದ್ರು ಸರ್ ಒಂದಿನ. ನಾನು ಯಾವ ಪವನೋ ಅಂದೆ, ನನಗೆ ಗೊತ್ತಿಲ್ಲ ಸರ್. ಹೀಗೆ ಆರ್ಕೆಸ್ಟ್ರಾಗ ಹೋಗ್ತಾ ಇದೆ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು. ಯಾವ ಪವನೋ ಅಂದೆ, ನಾನ್ ಕಣಪ್ಪ ಲೂಸಿಯಾ ಟೀಮ್ ಡೈರೆಕ್ಟರ್ ಪವನ್. ಸರ್ ಸಾರಿ ಸರ್, ನನ್ಗೆ ಗೊತ್ತಾಗ್ತಿಲ್ಲ ಸರ್, ಹೇಳಿ ಸರ್ ಅಂದೆ. ನೀನು ಇಷ್ಟು ದಿನನೇ ಆಡಿದ್ಯಾ ಸರ್? ಇಷ್ಟು ದಿನನೇ ಆಡಿದ್ಯಾ? ಇನ್ನೊಂದು ಸ್ವಲ್ಪ ಕರೆಕ್ಷನ್ಗಳಿದೆ, ಅದನ್ನ ಹೋಗಿ ಸರಿ ಮಾಡ್ಕೊಂಡು ಆಡ್ಬಿಟ್ಟು ಬಂದ್ಬಿಡು. ಇನ್ನೊಂದು ಸ್ವಲ್ಪ, ಇಷ್ಟು ದಿನನೇ ಸಖತ್ ಕಷ್ಟಪಟ್ಟಿದ್ಯಾ ಅಂತ ಹೇಳಿದ್ರು. ಆಮೇಲೆ ಆಯ್ತು ಸರ್ ಹೋಗ್ತೀನಿ ಸರ್, ಇವಾಗ ಆರ್ಕೆಸ್ಟ್ರಾಗೆ ಹೋಗ್ತಾ ಇದ್ದೀನಿ ಸರ್ ಪಾಂಡುಪುರಕ್ಕೆ. ಇದು ಮುಗಿಸ್ಕೊಂಡ ತಕ್ಷಣ ನಾನು ನೇರವಾಗಿ ಸ್ಟುಡಿಯೋಗೆ ಹೊರಟೋಗ್ತೀನಿ ಅಂದೆ. ಆಮೇಲೆ ಇವ್ರೇನೋ ಕಾಲ್ ಮಾಡಿ ಹೇಳ್ತಾರೆ, ನನ್ನ ಕೈಲಿ ಆಗಲ್ಲಪ್ಪ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು ಸರ್. ಆಮೇಲೆ ಡೈರೆಕ್ಟ್ರೇ ಇವರು ಪೂರ್ಣ ಅಣ್ಣನೇ ಕಾಲ್ ಮಾಡಿದ್ರು. ಲವ್, ನಿನಗೆ ನಾನ್ ಹೇಳಿದ್ರು ನಿನಗೆ ಅರ್ಥ ಆಗ್ಲಿಲ್ಲ, ಪವನ್ ಸರ್ ಫೋನ್ ಮಾಡಿ ಹೇಳಿದ್ರು ನಿನಗೆ, ನೀನ್ ಅಷ್ಟು ಆರ್ಕೆಸ್ಟ್ರಾದಲ್ಲಿ ಆಡ್ಕೊ ದೊಡ್ಡ ಸಿಂಗರ್ ಆಗ್ಬಿಟ್ಟಿದ್ಯಾ, ಅವ್ರು ಫೋನ್ ಮಾಡು 3 ದಿನ ಆದ್ರೂ ನೀನ್ ಬಂದಿಲ್ವಲ್ಲ ಅಂತ ಕೇಳಿದ್ರು. ಇಲ್ಲ ಅಣ್ಣ ಬರ್ತೀನಿ, ಹಂಗೆ ಹಿಂಗೆ ಅನ್ಬಿಟ್ಟು ನೀನ್ ಇನ್ನೊಂದ್ಸಲ ನನ್ನ ಸ್ಟುಡಿಯೋಗೆ ಕಾಲಿಡ್ಬೇಡ ಹಂಗೆ ಹಿಂಗೆ ಬೈದ್ಬಿಟ್ರು ಸರ್ ಚೆನ್ನಾಗಿ. ಆಯ್ತಣ್ಣ, ಇನ್ಮೇಲೆ ಇಡಲ್ಲ ಬಿಡೋಣ, ಆಯ್ತು ಅದಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು, ಇನ್ನೊಂದ್ಸಲ ಬರಲ್ಲ ನಾನು ಅಂತ ಹೇಳಿದೆ. ಆಮೇಲೆ ಇನ್ನೊಂದ್ಸಲ ಇದೇ ತರ ಆರ್ಕೆಸ್ಟ್ರಾನೇ ಮಾಡ್ತಾ ಇದೆ. ಪವನ್ ಸರ್ ಮತ್ತೆ ಕಾಲ್ ಮಾಡಿದ್ರು ಸರ್, ನೀನ್ ಏನಪ್ಪಾ ಇಷ್ಟೆಲ್ಲ ನಿನ್ಗೆ ಗೊತ್ತಿಲ್ಲ, ನಿನ್ಗೆ ಫಿಲಮ್ ಅಲ್ಲಿ ಆಡಿದ್ಯಾ, ಫುಲ್ ಆಡಿದ್ಯಾ, ಈಗ ನೀನು ಪ್ರಾಕ್ಟೀಸ್ ಹೋಗ್ಲೇಬೇಡ, ನಿನಗೋಸ್ಕರನೇ ಸ್ಟುಡಿಯೋ ಬುಕ್ ಮಾಡ್ಬಿಡ್ತೀವಿ, ಡೈರೆಕ್ಟ್ ಆಗಿ ಹೋಗಿ ಸ್ಟುಡಿಯೋದಲ್ಲಿ ಆಡ್ಬಿಡು. ನೀನ್ ಆರ್ಕೆಸ್ಟ್ರಾ ಮಾಡ್ತಿದ್ಯಾ ಅಲ್ವಾ, ನೀನ್ ಆರ್ಕೆಸ್ಟ್ರಾ ಎಲ್ಲೆಲ್ಲೋ ಹೋಗುತ್ತೆ ಕಣೋ, ಹಂಗೆ ಹಿಂಗಿದೆ. ಕರೆಕ್ಟ್ ಅಲ್ವಾ, ನಾನು ಫಿಲಮ್ ಅಲ್ಲಿ ಆಡಿದೀನಿ ಅಂದ್ರೆ ಆರ್ಕೆಸ್ಟ್ರಾ ಹೆಸರಾಗ್ಬಿಡುತ್ತೆ, ತಳಪ ಇಷ್ಟು ದಿನನೇ ಆಡಿದೀನಿ, ಏನಾದ್ರೂ ಮಾಡ್ಬಿಡೋಣ ಅಂದ್ಬಿಟ್ಟು ಮತ್ತೆ ತೇಜ್ ಅವನಿಗೆ ಕಾಲ್ ಮಾಡಿ, ಅಣ್ಣ ನಾನು ಬರ್ತೀನಿ. ಇಲ್ಲ, ಕಾಲ್ ಮಾಡಕ್ಕಿಂತ ಮುಂಚೆ ಪವನ್ ಸರ್ ಒಂದ್ಸಲ ಕೇಳಿದೆ, ಸರ್ ಅವರು ನಾನು ಸ್ಟುಡಿಯೋಗೆ ಕಾಲ್ ಇಡ್ಬೇಡ ಅಂದವ್ರೆ ಸರ್, ನಾನು ಹೆಂಗ್ ಸರ್ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಹೋಗ್ಲಿ ಅಂದೆ. ಇಲ್ಲ, ನೀನೇ ಫೋನ್ ಮಾಡಿ ಕೇಳು, ನಾ ಬರ್ತಾ ಇದ್ದೀನಿ ಅಣ್ಣ ಅಂತ. ಅವ್ರು ಬಾ ಅಂತಾರೆ, ಹೋಗು ನೀನು ಫೋನ್ ಮಾಡಿ ಕೇಳ್ಕೊಂಡು ಮತ್ತೆ ಹೋದೆ ಸರ್. ಒಳ್ಳೆ ಲೂಸ್ಗಳ ಸವಾಸ ಆಯ್ತಲ್ಲ, ಲೂಸಿಯಾ ಚಿತ್ರದ ಅನ್ಕೊಂಡ್ರ? ಇಲ್ಲ ಸರ್. ಓಕೆ ಓಕೆ, ನವೀನ್ ಮತ್ತಷ್ಟು ನಾನು ಮಾತಾಡ್ತೀನಿ. ಹಾಗೆ ಪೂರ್ಣ ಅವ್ರ ಜೊತೆಗೆ, ಪವನ್ ಅವ್ರ ಜೊತೆಗೆ, ಎಲ್ಲರ ಜೊತೆಗೆ ಸರ್. ಓಕೆ, ಇಲ್ಲ ಸರ್, ಓಕೆ, ಇಲ್ಲ ಸರ್. ಓಕೆ, ಓಕೆ, ನವೀನ್ ಮತ್ತಷ್ಟು ನಾನು ಮಾತಾಡ್ತೀನಿ. ಹಾಗೆ ಪೂರ್ಣ ಅವ್ರ ಜೊತೆಗೆ, ಪವನ್ ಅವ್ರ ಜೊತೆಗೆ, ಎಲ್ಲರ ಜೊತೆಗೆ. ಸರ್,
ಮಾತಾಡ್ತೀನಿ ನವೀನ್, ಮತ್ತಷ್ಟು ನಾನು ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ ನಂತರ. ಸರ್ ಅದೇ ಮುಂಚೆ ನನ್ಗೇನು ಗೊತ್ತಿರ್ಲಿಲ್ಲ ಸರ್. 6 ತಿಂಗಳಿಂದ ಚೆನ್ನಾಗಿ ಕಲ್ತಿವಾಗ ನನ್ ಮೇಲೆ ನನ್ ಕಾನ್ಫಿಡೆಂಟ್ ಬಂದಿದೆ ಸರ್, ಹಾಡ್ಬೋದು. ಈಗ ಊರಲ್ಲೆಲ್ಲ ಕೇಳ್ತಾರ ಯಾವಾಗಪ್ಪ ನೀನ್ ಹಾಡ್ ಬರೋದು ಅಂತೇಳಿ? ಹಾಡ್ಬೋದು, ಇವಾಗ ಯಾವ ಹಾಡು ಕೊಟ್ರು ಹಾಡ್ತೀನಿ ಅನ್ನೋ. ಹ್ಞೂ ಸರ್, ಯಾರು ನಂಬದೇ ಇಲ್ಲ ಸರ್. ಅದೇ ಇವಾಗ ನೋಡಿ ನಂಬಿರ್ತಾರೆ ಅಷ್ಟೇ. ಇವತ್ ನೋಡಿ ನಂಬಿರ್ತಾರೆ. ನಾನು ಹಾಡಿದೀನಿ ಅಂದ್ರೆ ಯಾರು ನಂಬಿಲ್ಲ ಸರ್ ಇನ್ನೂ. ನಂಬಿರ್ತಾರೆ ಸರ್. ಅಮ್ಮ ಏನ್ ಹೇಳಿದ್ರು? ಸರ್ ಅವ್ರಿಗೂ ನಂಬಿಕೆ ಇಲ್ಲ ಸರ್, ಅವ್ರಿಗೂ ನಂಬಿಕೆ ಇಲ್ಲ. ಅದು ಮೊನ್ನೆ ಮನೆಗೆ ಶೂಟ್ ಮಾಡಕ್ ಬಂದಿದಾಗ ಅವಾಗ ಪರವಾಗಿಲ್ಲ ಆಡಿದ್ಯಲ್ಲೋ, ನೀನ್ ಎಷ್ಟು ದಿನ ನೀನ್ ಏನೋ ಅನ್ಕೊಂಡಿದ್ದೆ, ಸುಮ್ನೆ ಏನೋ ಬಿಡ್ತಾವನೆ ಅನ್ಕೊಂಡಿದ್ವಿ, ಪರವಾಗಿಲ್ಲ ಆಡ್ಬಿಟ್ಟು ಬಂದಿದ್ಯಾ. ಅವಾಗ ಅವ್ರ ನಂಬಿಕೆ ಬಂತು ಸರ್. ಮೊನ್ನೆ ಶೂಟ್ ಬಂದಿದಾಗ ಅವ್ರ ಹತ್ರ ಮಾತಾಡಿಸೋದಿಕ್ ಬಂದಿದಾಗ. ಈಗೇನ್ ಫುಲ್ ಟೈಮ್ ಗಾಯಕರಾಗ್ಬಿಟ್ರೆ ಸ್ಟೇಜ್ ಮೇಲೆ ಹಾಡಕ್ಕಾಗಲ್ಲ, ಆರ್ಕೆಸ್ಟ್ರಾ ಮಾಡಕ್ಕಾಗಲ್ಲ, ಏನ್ ಕತೆ? ಸರ್ ಇಲ್ಲ ಸರ್, ನನಗೆ ಅಂದ್ರೆ ಆರ್ಕೆಸ್ಟ್ರಾನೇ ಒಂದು ದೊಡ್ಡ ಪ್ರಪಂಚ ಅನ್ಕೊಂಡಿದೆ ಸರ್. ನಾನು ಆರ್ಕೆಸ್ಟ್ರಾ ಬಿಟ್ರೆ ಇನ್ನೇನು ಇಲ್ಲ. ಆರ್ಕೆಸ್ಟ್ರಾದಲ್ಲಿ ಬೆಳಿಬೇಕಪ್ಪ, ಮೈಸೂರಲ್ಲಿ ನವೀನ ಆರ್ಕೆಸ್ಟ್ರಾ ಏನೋ ನವೀನ ಹಿಂಗ್ ಮಾಡ್ತಾನೆ ಅನ್ಬೇಕು, ಮಂಡ್ಯ ಮೈಸೂರಲ್ಲಿ ಹೆಸರು ಮಾಡ್ಕೋಬೇಕು ಆರ್ಕೆಸ್ಟ್ರಾದಲ್ಲಿ ಅನ್ಕೊಂಡಿದೆ ಸರ್. ಆರ್ಕೆಸ್ಟ್ರಾ ಬಿಟ್ಟಂಗ್ ಬೇರೆ ಏನೋ ಇದೆ ಅಂತ ತೋರಿಸಿದ್ದು ಸರ್ ನಂಗೆ ರಂಗಭೂಮಿ. ನಾನು ನಾಟಕಗಳು ಮಾಡ್ತಿದ್ದೆ, ನಾಟಕಗಳೆಲ್ಲ ಹಾಡ್ತಿದ್ದೆ ಸರ್. ಸರ್ ಅಲ್ಲೊಂದು ಸಣ್ಣ ಸ್ಟೋರಿ ಇದೆ. ನಾನು ಅಲ್ಲಿಗೆ ಕಾಲೇಜ್ ಸ್ಟೂಡೆಂಟ್ ಸಹಜರಂಗ ಅಂತ ಮಾಡ್ತಾರೆ ಸರ್ ವರ್ಷಕ್ಕೊಂದ್ಸಲ. ಕಾಲೇಜ್ ಸ್ಟೂಡೆಂಟ್ ಗಳಿಗೆ ಮಾತ್ರ ರಂಗ ತರಬೇತಿ ಶಿಬಿರ ಅಂತ. ಅಲ್ಲಿಗೆ ಹೋಗಿ ನಾನು ಸೇರ್ಕೊಂಡೆ. ನಾನು ಕಾಲೇಜ್ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಿ ಸೇರ್ಕೊಂಡ್ಬಿಟ್ಟೆ ಸರ್. ನಾನು ಅಲ್ಲಿಗೆ ಅಲ್ಲೆಲ್ಲ ಸರ್ಕಲ್ 35 ಜನ ಟೀಮ್ ಇದ್ರೆ ಸರ್. ಅಲ್ಲಿ ಎಲ್ಲರೂ ಒಬ್ಬೊಬ್ರು ಹೇಳ್ಕೊಂಡ್ ಬರೋರು. ನಮ್ಮ ಮಾಸ್ಟರ್ ಡಿಗ್ರಿ, ನಾನು ಜರ್ನಲಿಸಮ್, ನಾನು PhD ಅಂತ ಹೇಳ್ಕೊಂಡ್ ಬಂದ್ರೆ, ನನ್ನ ಹತ್ರ ಬಂದ್ರೆ ಸರ್ ನಾನು 9th ಅವಾಗ 9th ಅಂತ ಹೇಳ್ಕೊತಿದ್ದೆ ನಾನು. ಆಮೇಲೆ ಅಲ್ಲಿ ನೋಡು, ನೀನು 35 ಜನ ಇದ್ರೆ ಎಲ್ರು ಒಂದೊಂದು ಹೇಳ್ಕೊಂಡ್ ಬರ್ತಾರೆ, ಎಲ್ಲ ಎಜುಕೇಟೆಡ್ಗಳು. ನೀನೊಬ್ಬ ಯಾಕೆ ನೀನು ಓದ್ಲಿಲ್ಲ ಅಂತ ಹೇಳಿ ಸರ್, ನಾನು ಮತ್ತೆ SSLC ಕಟ್ಟಿ ನಾನು SSLC ಪಾಸ್ ಮಾಡ್ಕೊಂಡು ಇವಾಗ ಡಾಕ್ಟರ್ ಗಂಗೂಬಾಯಿ ನಗರ್ ಯೂನಿವರ್ಸಿಟಿ ಅಂತ ಓಪನ್ ಆಗಿದೆ ಸರ್ ಮೈಸೂರಲ್ಲಿ. ಅಲ್ಲಿ ಡಿಪ್ಲೊಮಾ ಹಿಂದೂಸ್ತಾನಿ ಸಂಗೀತದಲ್ಲಿ ಡಿಪ್ಲೊಮಾ ಮಾಡ್ತಾ ಇದ್ದೀನಿ. ಆರ್ಕೆಸ್ಟ್ರಾ ಬಿಟ್ಟಂಗೆ ಬೇರೆ ತಿಳ್ಕೊಂಡಿದ್ದೀನಿ ಸರ್. ಇವಾಗ ನಾನು ಸಂಗೀತದಲ್ಲಿ 24 hours ನಾನು ಸಂಗೀತಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ ಸರ್. ಬರೀ ಹಾಡು ಕೇಳೋದು, ಹಾಡು ಕೇಳೋದು, ಪ್ರಾಕ್ಟೀಸ್ ಮಾಡೋದು ಇದೆ ಸರ್. ನಾನು ಕೊನೆದಾಗ ಏನ್ ಕನ್ಸಿಟ್ಕೊಂಡಿದ್ದೀರಾ ನವೀನ್? ಸರ್ ಇಷ್ಟು ದಿನ ಇದ್ದಿದ್ ಕನಸು ನನಗೆ ದೊಡ್ಡ ಆರ್ಕೆಸ್ಟ್ರಾ, ಒಳ್ಳೆ ಆರ್ಕೆಸ್ಟ್ರಾ ಮಾಡಬೇಕು ಅಂತ ಕನಸಿತ್ತು ಸರ್. ಇವಾಗ ಒಂದು ಒಳ್ಳೆ ಗಾಯಕ ಆಗ್ಬೇಕು ಅಂತ ತುಂಬಾ ಇಷ್ಟ ಸರ್ ನನಗೆ. ಓಕೆ ನವೀನ್, ನಿಮ್ಮ ಕನಸು ಈಡೇರ್ಲಿ ಅಂತ ನಾವು ಕೂಡ ಚೆನ್ನಾಗಿ ಹಾಡಬೇಕು, ಹೆಸರು ಮಾಡಬೇಕು, ಒಳ್ಳೆ ಹಾಡು. ಖಂಡಿತ ನವೀನ್, ನಿಮ್ಮ ಆಸೆಗಳೆಲ್ಲವೂ ಈಡೇರ್ಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಈ ಗೀತೆ ಖಂಡಿತವಾಗ್ಲೂ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ನೀವು ರಾತ್ರಿ ಸ್ಟಾರ್ ಆಗೋದಂತೂ ಪಕ್ಕ. ಆಟೋಗ್ರಾಫ್ ಕೊಡೋದಕ್ಕೆ ಪೆನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಥ್ಯಾಂಕ್ ಯು ವೆರಿ ಮಚ್ ನವೀನ್. ಪವನ್ ಸಾಕಷ್ಟು jumma 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 jumma